ಶಬಾಷ್, ಗುಡ್. ಬಿಟ್ಟೆ ಅಂದ್ರೆ ಮುಂದಿನ ಪಾಯಿಂಟ್ ಕಾಣುತ್ತೆ. ಬಟ್ ಆದ್ರೆ ಇದು ಬೆಳಕು ನೇರ ಹೋಗುತ್ತಾ ವಕ್ರ ದಿಶೆ ಹೋಗುತ್ತಾ ನಮಗೆ ಗೊತ್ತಿಲ್ಲ. ಬಟ್ ಈ ಹೊಗೆ ಹಿಡಿದಾಗ ನಮಗೆ ಗೊತ್ತಾಗುತ್ತೆ ಬೆಳಕು ವಕ್ರ ದಿಶೆ ಸ್ಟ್ರೇಟ್ ಹೋಗುತ್ತೆ ಅಂತೇಳಿ. ಬಟ್ ಯಾಕೆ ಇಲ್ಲಿ ಒಳಗೆ ಹೊಂಟದಂದ್ರೆ ಹೊರಗೆ ಅನಿಲಗಳದಾವ ಅಥವಾ ಒಳಗೆ ಅನಿಲಗಳದಾವ. ಆ ಕಾರಣಕ್ಕೋಸ್ಕರ ಅದು ಒಳಗೆ ಬೆಳಕನ್ನು ಹಿಡಿದಿಟ್ಕೊಳತ್ತೆ. ಆದ್ರೆ ಹೊರಗೂ ಅನಿಲ ಐತಿ. ಬಟ್ ಆದ್ರೂ ಧೂಳ ಮಣ್ಣು ಗಾಳಿ ಇರೋದ್ರಿಂದ ಅದು ನಮಗೆ ಕಾಣಲ್ಲ ಕಣ್ಣಿಗೆ. ಆ ಕಾರಣಕ್ಕೋಸ್ಕರ ಅನಿಲ ಇರೋದ್ರಿಂದ ನಿಮಗೆ ಸರಿಯಾಗಿ ಲೈಟ್ ಬೆಳಕು ಹೋಗೋದನ್ನು ಕಾಣುತ್ತೆ. ಇದು ಕೆ ಕಕ್ಷದಾಗ 2 ಎಲೆಕ್ಟ್ರಾನ್ ಇರ್ತಾವ್ರಿ. ಎಲ್ ಕಕ್ಷದಾಗ 8 ಎಲೆಕ್ಟ್ರಾನ್ ಇರ್ತಾವ್ರಿ. ಎಂ ಕಕ್ಷದಾಗ 18 ಇರ್ತಾವ್ರಿ. ಎನ್ ಕಕ್ಷ ಇದಾಗ್ಲಿ. ಶಬಾಷ್. एक्सप्लेन कर भाई. ओए एक्सप्लेन कर. ಕಂಪ್ಯೂಟರ್ ನೆಟ್ವರ್ಕ್ ಸೆಂಟರ್ ಎಲ್ಲ ಕಂಪ್ಯೂಟರ್ ನೆಟ್ವರ್ಕ್ ಕಳಿಸೋದಕ್ಕೆ ಇರ್ತಾರೆ. ಅಷ್ಟೇ ನೋಡು ಮಾಡು. ಹಾಂ ಬ್ಯಾಟ್ರಿ ಎಲ್ಲ ದೂರ ಫ್ಯಾನ್ ರೀ ವೈರ್ 2 ಮೀಟರ್ ವೈರ್ ರೀ. ಹಾಂ ಎಲ್ಲಿ ಕನೆಕ್ಷನ್ ಕೊಟ್ಟು ಬ್ಯಾಟ್ರಿ ಕನೆಕ್ಷನ್ ಇದೇನು ಡ್ರೋನ್ ರೀ. ಡ್ರೋನಾ? ಹೆಂಗೆ ಹಾರತ್ತದು? ಮ್ಯಾಗ ಹಾರಾಗಿದ್ರೆ ಆರಾಮಿರೋದು. ಓಕೆ ಸಮಾಧಾನ ಸಾವಕಾಶ. ಮಾನವನ ರಕ್ತ ಪರಿಚಲನೆ. ಇದು ಬ್ಲೂ ಕಲರ್ ಏನೈತಲ್ಲ ಸರ್ ಅದು ಅಭಿಧಮನಿ. ರೆಡ್ ಕಲರ್ ಏನೈತಲ್ಲ ಸರ್ ಅದು ಮಹಾಪಧಮನಿ. ಇದು ಹಾರ್ಟ್ ಸರ್. ಹಾರ್ಟ್ನ 4 ಕೋಣೆಗಳದಾರ ಸರ್. ಅದ್ರಾಗ ಒಂದು ಹೃತ್ಕರ್ಷ ಒಂದು ಹೃತ್ಕರ್ಷಿ ಅಂತ ಹೇಳಿದಾರೆ. ಇದೇನು ಬ್ಲೂ ಕಲರ್ ಅಭಿಧಮನಿ ಐತಲ್ಲ ಸರ್ ಇದು ಹಾರ್ಟಿಗೆ ಬಂದ ಹೃತ್ಕರ್ಣ ಕಡೆ ಬಂದ ಕೇಸಿಂದ ಆಮೇಲೆ ಹೃತ್ಕಾಕ್ಷ ಕಡೆ ಹೋಗ್ತಿತ್ರಿ. ಹೃತ್ಕಾರ್ಷದಿಂದ ಶ್ವಾಸಕೋಶಕ್ಕೆ ಬಂದು ಶುದ್ಧೀಕರಣ ಒಂದು ಮತ್ತು ಅಭಿಧಮನಿದಿಂದ ಉತ್ಕರ್ಣಕ್ಕೆ ಬಂದ ಕೇಸಿಂದ ಮಹಾಪಧಮನಿದಿಂದ ಎಲ್ಲ ಕಡೆ ಸರ್ಕ್ಯುಲೇಷನ್ ಆಗ್ತದೆ. ಪೋಸ್ಟರ್ ಅಂದ್ರೆ ನೀಟ್ ಅಂಡ್ ಕೂತ್ಗಿಸಿನ ಕಂಪ್ಯೂಟರ್ ಮಾಡೋದು. ಇದು ಡು ನಾಟ್ ಚೇಂಜ್ ಎನಿ ಸೆಟ್ಟಿಂಗ್ ಅಂದ್ರೆ ಕಂಪ್ಯೂಟರ್ ನಂದು ಯಾವುದೇ ಸೆಟ್ಟಿಂಗ್ ಅದು ಚೇಂಜ್ ಮಾಡಬಾರ್ದು. ಕೀಪ್ ಯುವರ್ ಫೈಲ್ಸ್ ಆರ್ಗನೈಸರ್ ಅಂದ್ರೆ ಫೈಲ್ ಸ್ಟೆಪ್ ಬೈ ಸ್ಟೆಪ್ ಹಿಡಿದ್ರು. ಇದು ವರ್ಕ್ ಕೊಟ್ಲಿ ಅಂದ್ರೆ ಶಾಂತತೆಯನ್ನು ಕಾಪಾಡ್ಬೇಕ್ರಿ ಕಂಪ್ಯೂಟರ್. ಇದು ಸರ್ಚ್ ಸೇಫ್ಟಿ ಅಂದ್ರೆ ಇದು ಗೊತ್ತಿಲ್ಲ ಸರ್. ಇದು ವೈರಸ್ ಆಂಟಿ ವೈರಸ್ಗಳು ಇರ್ತಾವ. ಆಂಟಿ ವೈರಸ್ ಇದು ಸೇವ್ ಯುವರ್ ವರ್ಕ್ ಅಂದ್ರೆ ನಾವು ಈಗ ಟೈಪಿಂಗ್ ಅದು ಮಾಡಿರ್ತೇನ್ರಿ ಅದು ಸೇವ್ ಮಾಡೋದು. ಇದು ಲಾಗ್ ಆಫ್ ಪ್ರಾಪರ್ಟಿ ಅಂದ್ರೆ ಕಂಪ್ಯೂಟರ್ ಸೆಟ್. ನಂತರ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಜೀವಕೋಶದ ಯಾವ ರೀತಿ ನಿರ್ಮಾಣವಾಗಬೇಕು ಎಂಬುದು DNA ನಿರ್ಧರಿಸುತ್ತದೆ. ಸಂತಾನೋತ್ಪತ್ತಿ ಕ್ರಿಯೆಯ ಸಮಯದಲ್ಲಿ ಈ ರೀತಿ ಒಡೆದು ಹೋಗುತ್ತದೆ. ಇದನ್ನು DNA ಮಾದರಿ ನಾನು ಮಾಡಿದ್ದೇನೆ. ಪೈಥಾಗೊರಸ್ ಅವರ ಪ್ರಮೇಯ. ಲಂಬಕೋನ ತ್ರಿಭುಜದಲ್ಲಿ 2 ವರ್ಗಗಳ ಮೊತ್ತ 2 ಬಾಹುಗಳ ವರ್ಗದ ಮೊತ್ತ ವಿಕರ್ಣಕ್ಕೆ ಸಮನಾಗಿರುತ್ತದೆ ಎಂದು ತೋರಿಸಲು ಇದರ ಮೂರನೇ ವರ್ಗ 9. ಇಲ್ಲಿ ಹಳದಿ 9 ಸೇರಿಸಿದ್ದೇನೆ. 4ರ ವರ್ಗ 16 ಕೆಂಪುಗಳಿವೆ. ಕೆಂಪು ಬಣ್ಣದ ರಟ್ಟುಗಳಿವೆ. ಇದು 5ರ ವರ್ಗ 25 ಇವೆರಡು ಮೊತ್ತ 25 ಆಗುತ್ತದೆ. 5ರ ವರ್ಗ 25. ಆದ್ದರಿಂದ ಪೈಥಾಗೊರಸ್ ಪ್ರಮೇಯ ಸತ್ಯವೆಂದು ತಿಳಿಸಲು ನಾನು ಇದನ್ನು ಮಾಡಿದ್ದೇನೆ.
ಪೈಥಾಗೊರಸ್ ಪ್ರಮೇಯದ ಪ್ರಕಾರ ಈ ಎರಡು ಇನ್ನುಳಿದ ಬಾಹುಗಳಲ್ಲಿ ನಾನು ನೀರು ಮತ್ತು ಬಣ್ಣವನ್ನು ಹಾಕಿದ್ದೇನೆ. ಇದು ವಿಕರ್ಣ. ಲಂಬಕೋನ ತ್ರಿಭುಜದಲ್ಲಿ ಇದು ವಿಕರ್ಣವಾಗಿದೆ. ಇವೆರಡು ನೀರುಗಳು ಎರಡಲ್ಲಿರುವ ನೀರು ಇದಕ್ಕೆ ಸಮಾಂತರವಾಗಿ ಕೂಡಿಕೊಳ್ಳುತ್ತದೆ. ಗುಡ್. ಸರ್ ಇದು ಸರ್ಕಂಫರೆನ್ಸ್ ಆಫ್ ಸರ್ಕಲ್ ರೀ ಸರ್. ಮತ್ತು ಇದು ಏರಿಯಾ ಆಫ್ ಪ್ಯಾರಲೋಗ್ರಾಮ್. ಇದು ಒಂದು ರೇಡಿಯಸ್ ರೀ ಸರ್, ಇದೊಂದು ರೇಡಿಯಸ್ ರೀ. ಇವೆರಡು ರೇಡಿಯಸ್ ಕೂಡಿಸಿದ್ರೆ ಒಂದು ಡಯಾಮೀಟರ್ ಆಗ್ತೈತೆ ರೀ. ಮತ್ತು ಇದೊಂದು ಪೈ ಆರ್ ರೀ ಸರ್, ಇದೊಂದು ಪೈ ಆರ್ ರೀ. ಇವೆರಡು ಪೈ ಆರ್ ಕೂಡಿಸಿ 2 ಪೈ ಆರ್ ಆಗ್ತೈತೆ ರೀ. ಅದು ಸರ್ಕಂಫರೆನ್ಸ್ ಆಫ್ ಸರ್ಕಲ್ ರೀ ಸರ್. ಇದು ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ರೀ ಸರ್. ಫಸ್ಟ್ ಎಸೋಫೆಗಸ್ ರೀ ಸರ್, ಸೆಕೆಂಡ್ ಸ್ಟಮಕ್ ರೀ, ಥರ್ಡ್ ಒನ್ ಲಿವರ್, ಫೋರ್ತ್ ಒನ್ ಗಾಲ್ ಬ್ಲಾಡರ್, ಫಿಫ್ತ್ ಒನ್ ಪ್ಯಾಂಕ್ರಿಯಾಸ್, ಸಿಕ್ಸ್ತ್ ಒನ್ ಡುodenum, ಸೆವೆಂತ್ ಒನ್ ಅಸೆಂಡಿಂಗ್ ಕಾಲಮ್, ಏಟ್ತ್ ಒನ್ ಜುಜುನಮ್, ನೈನ್ತ್ ಒನ್ ಅಪೆಂಡಿಕ್ಸ್ ರೀ ಸರ್, 10th ಒನ್ ರೆಕ್ಟಮ್. ಮೈ ನೇಮ್ ಇಸ್ ಸಮರ್ಥ. ನಿಂದು ಸಮರ್ಥ. ಹಾಂ. ಇದು ಎರಡು ಸಮಾಂತರ ರೇಖೆಗಳ ಮ್ಯಾಗ ಒಂದು ಛೇದಕ ಛೇದಿಸಿದ್ರೆ 4 ಕೋನ ಉಂಟಾಗ್ತದೆ ಸರ್. ಒಂದನೇದು ಅನುರೂಪ ಕೋನ, ಎರಡನೇದು ಪರ್ಯಾಯ ಕೋನ, ಮೂರನೇದು ಬಹಿರಂಗ ಕೋನ, ನಾಲ್ಕನೇದು ಶೃಂಗಾಭಿಕ ಕೋನ. ಒಂದನೇದು PAX ಒಂದು ಅನುರೂಪ ಕೋನ, ಮತ್ತೊಂದು RBX ಒಂದು ಅನುರೂಪ ಕೋನಗಳು ಸರ್. ಬೇಕಾದ್ ನೋಡಿ ಸರ್, ಸಮಾನ ಆಗಿವೆ ರೀ. ಆಮೇಲೆ ಪರ್ಯಾಯ ಕೋನಗಳು, ಒಂದು ಕೋನ್ ಸಿ ಮತ್ತು ಒಂದು ಕೋನ್, ಇವು ಪರ್ಯಾಯ ಕೋನಗಳು. ಇವು ಕೂಡ ಸಮಾನ ಆಗಿವೆ ಸರ್. ಮತ್ತೀಗ ಅಂತರ್ಬಹಿರಂಗ ಕೋನ, ಕೋನ್ ಎಫ್ ಮತ್ತು ಕೋನ್ ಎ ಬಹಿರಂಗ ಕೋನಗಳು, ಇವು ಕೂಡ ಸಮಾನ ಆಗಿವೆ. ಇನ್ನು ನಾಲ್ಕನೇದು ಶೃಂಗಾಭಿಕ ಕೋನಗಳು, ಕೋನ್ ಎ ಮತ್ತು ಕೋನ್ ಇ ಶೃಂಗಾಭಿಕ ಕೋನಗಳು. ಇವು ಆಜುಬಾಜುನೇ ಬರ್ತಾರೆ. ಇವೆರಡು ಕೂಡ ಸಮಾನ ಆಗಿವೆ. ಐತ್ರಿ ಇದು ತಾಮ್ರ ತಂತಿರಿ ಎಲ್ಲಾ ಕಡೆ. ಇದು ಪ್ಲಾಸ್ಟಿಕ್ ಲೇಯರ್ ರೀ. ಏನು ಬ್ಯಾಟ್ರಿ ಬಿಟ್ರಿ ಏನು ಇಲ್ರಿ. ಇದು ಲವ್ ಚಮಕ್ ರೀ. ಇದು ಎರಡು ಜೋಡಿಸಿದ ಮೇಲೆ ಲೈಟ್ ಉತ್ಪತ್ತಿ ಆಗ್ತದೆ, ವಿದ್ಯುತ್ ಉತ್ಪಾದನೆ. ಅಷ್ಟೇ. ಇದು ಸರ್ ಮೋಟರ್ ತತ್ವ ಸರ್. ಲವ್ ಚಮಕ ನಡಬಾರ್ಕ ಒಂದು ತಂತಿ ಆಗ್ತದೆ ಸರ್. ಅದಕ್ಕೆ ವಿದ್ಯುತ್ ಕುಟ್ಟಿದಾಗ ಅದು ನಿಮ್ ಕಡೆ ಹೋಗಿರ್ತದೆ ಸರ್. ಇದಕ್ಕೆ ಪ್ಲಸ್ ಮೈನಸ್ ಚಾರ್ಜ್ ಚೇಂಜ್ ಆಯ್ತಂದ್ರೆ ಅದು ಹಿಂದೆ ಮುಂದೆ ಆಗ್ತದೆ, ಈಗಲೂ ಚೇಂಜ್ ಆಗ್ತದೆ ಸರ್. ಇದಕ್ಕೆ ಮೋಟರ್ ತತ್ವ ಅಂತ. ಹೋಗ್ಯದ. ಮಾಡ್ಬೇಕು. कौन सा ब्रांड ब्रांड मतलब कौन सा कंपनी? होममेड कंपनी ಇದು ಮಾನವಕ್ಕೆ ಡ್ಯಾಡಿ ನಮ್ಮ ಒಂದು ತಿಂಗಳಿಂದ 25 ಬದುಕ್ತಿರ್ತೀವಿ. ಇದರಿಂದ ನಮ್ಗೆ ಸಕ್ಕರೆ ಕಾಯಿಲೆ ಉಂಟಾಕೈತಿ. ಇದು ನಮ್ಗೆ ಹೊಟ್ಟೆಗೆ ಹಾಳಾಗ್ತವೆ. ಮತ್ತು ನಮ್ಮ ಮನೆಯಾಗಿಂದ ಬಳಸ್ ತ್ಯಾಜ್ಯನ ಹೊರ ಹಾಕೋ ಸಹಾಯ ಮಾಡ್ತಿದ್ವಿ. ಮತ್ತು ನಮ್ಮ ಬಾಡಿ ಒಳಗೆ ಮೂತ್ರಪಿಂಡ ಎಲೆಕ್ಟ್ರಾನ್ ಮತ್ತು ಇರಾನಿಂದ ಮೂತ್ರಪಿಂಡ ಇದೇನು ಮೆದುಳು ಸರ್. ಮೈ ನೇಮ್ ಇಸ್ ರಾಘವೇಂದ್ರ. ಐ ಸ್ಟಡಿಂಗ್ ಇನ್ 9th ಕ್ಲಾಸ್. ಇದು ಮೆದುಳು ಸರ್. ಮೆದುಳು ಬಳ್ಳಿಯು ಆಲೋಚನೆ ಮಾಡಲು ಮಾಹಿತಿಯನ್ನು ಪೂರೈಸುವ ನರಗಳಿಂದ ಮಾಡಲ್ಪಟ್ಟಿರುತ್ತದೆ. ಮೆದುಳು ಮತ್ತು ಮೆದುಳು ಬಳ್ಳಿಯು ಒಟ್ಟಾಗಿ ಕೇಂದ್ರ ನರವ್ಯೂಹ ವ್ಯವಸ್ಥೆಯನ್ನು ರೂಪಿಸುತ್ತದೆ. ಅವು ಎಲ್ಲ ಭಾಗಗಳಿಂದ ನಿಯಂತ್ರಿಸಲ್ಪಡುತ್ತದೆ. ಮೆದುಳು 3 ಪ್ರಮುಖ ಭಾಗಗಳನ್ನು ಒಳಗೊಂಡಿರುತ್ತದೆ. ಅವುಗಳೆಂದರೆ ಹೆಮ್ಮೆದುಳು ಮತ್ತು ಮಧ್ಯಮೆದುಳು. ಇದನ್ನು ಅನುಮಸ್ತಿಷ್ಕ ಎಂದು ಕರೆಯುತ್ತಾರೆ. ಇದು ಮಹಾಮಸ್ತಿಷ್ಕ. ಸ್ಟಾರ್ಟ್ ಮಾಡು.
ಸಾಕು 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 ನಿಲ್ಲಿಸ್ ಜ್ವಾಲಾಮುಖಿ ಏನು ಇದು ಏನಿದು ಎಕ್ಸ್ಪ್ಲೇನ್ ಇದು ಗ್ರೀನ್ ಮಾಡಿ ಮಾಡಿ ರೆಡ್ ತಿಂತಾರೆ ಹ್ಞೂ ನೋಡ್ಕೋತಿಲ್ಲ ಅದು ಶಬಾಷ್ ಗುಡ್